ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಯಾಕೆ ಅನಿಸ್ತು? ದೇವರು ಅವಕಾಶ ಕೊಟ್ಟಾಗ ಸತ್ಯ ಎತ್ತಿ ಹಿಡಿದಿಲ್ಲ, ಈಗ ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಷ್ಟೇ ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ಶಾಸಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಸುಳ್ಳು ಈ ಧರ್ಮ ಅಲ್ಲ. ಧಾರ್ಮಿಕ ಕಾರ್ಯಕ್ರಮ ಇದ್ರೆ ನಾವೆಲ್ಲ ಹೋಗ್ತಾ ಇದ್ವಿ, ಬರೀ ಅವರೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೆ. ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು? ಮತ್ತು ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಸತ್ಯ ಎತ್ತಿ ಹಿಡಿಯೋ ಕೆಲಸ ಮಾಡಲಿಲ್ಲ. ಈಗ ಅವ್ರಿಗೆ ಹೊಟ್ಟೆ ಉರಿ, ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವ್ರ ಹೆಸರು ಉಳ್ಕೊಳ್ತಿತ್ತು. ರಾಮ ಮಂದಿರ ನಿರ್ಮಾಣಕ್ಕಿದ್ದ ಅಡೆತಡೆಯನ್ನು ಅವರೇ ನಿಂತು ಬಗೆಹರಿಸಿದ್ರೆ ನಾವು ಕರಸೇವೆ ಮಾಡಬೇಕಾದಂಥ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆನೇ ಬರ್ತಿರಲಿಲ್ಲ. ಕಾಶಿ ಕಾರಿಡಾರ್ ಅವರೇ ಮಾಡಿಬಿಟ್ಟು ಗಂಗಾರತಿ ಮಾಡಿದರೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಮೋದಿಯವರಿಗೆ ಕರೆಯೋ ಪ್ರಶ್ನೆ ಬರ್ತಿರಲಿಲ್ಲ. ಜವಾಹರ್ಲಾಲ್ ನೆಹರೂನೇ ಕರೆಸ್ಕೊಬಿಡ್ಬೋದಿತ್ತು, ಮಾಡಲಿಲ್ವಲ್ಲ ಅವರು. ಬಿಕೆ ಹರಿಪ್ರಸಾದ್ರನ್ನ ಮಂಪರ್ ಪರೀಕ್ಷೆ ಮಾಡಿಸಬೇಕು ಅಂತ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಕರಡಿ ಸಂಗಣ್ಣ, ಹೇಳಿಕೆ ನೋಡಿದ್ರೆ ಅವರೇ ಪ್ರಚೋದನೆ ನೀಡ್ತಾ ಇರಬಹುದು, ರಾಮಮಂದಿರ ಉದ್ಘಾಟನೆ ದಿನ ಏನಾದರೂ ಆದರೆ ಅದಕ್ಕೆ ಹರಿಪ್ರಸಾದ್ ಅವರೇ ಕಾರಣರಾಗ್ತಾರೆ ಅಂತ ಎಚ್ಚರಿಸಿದ್ದಾರೆ. ಡಿಜಿ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣ ಆಯಿತು, ಅಲ್ಲಿ ಇಲ್ಲಿಗಲ್ ಇವತ್ತು ಆಕ್ಟಿವಿಟೀಸ್ ಆದರೂ ಕೂಡ ಅವ್ರನ್ನ ರೀಓಪನ್ ಮಾಡಲಿಲ್ಲ. ಕಾನೂನು ಪ್ರಕಾರ ಈಗೇನು ಇದನ್ನು ಮಾಡಿದಾರಲ್ಲ ಅದನ್ನು ಮಾಡಬೇಕಲ್ಲ. SDPI PFI ಇದು ಅಂಥ ಕೇಸ್ಗಳನ್ನು ಓಪನ್ ಮಾಡಲಿಲ್ಲ. ನಿಮಗೆ ಒಂದು ಕಡೆ ಒಂದು ನ್ಯಾಯ, ಇನ್ನೊಂದು ಕಡೆ ಒಂದು ಇವತ್ತು ನ್ಯಾಯ ಅಂದರೆ ಇದು ಏನಂದರೆ ಇವತ್ತು ನಿಮಗೆ ಏನಂದರೆ ಒಂದು ಈಕ್ವಲ್ ಈಗೇನೆಂದರೆ ಇವತ್ತು ಆ ಒಂದು ಏನಂದ್ರೆ ಸಮಾನತೆಯನ್ನು ತರ್ತಕ್ಕಂಥದಕ್ಕೆ ನೀವು ನಿಮಗೆ ಆಗ್ತಾ ಇಲ್ಲ. ಈಗ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು, ಅವ್ರನ್ನ ಬಿಕೆ ಹರಿಪ್ರಸಾದ್ ಅಂತವ್ರನ್ನ.